ಸ್ಕೂಲ್ಗಳಲ್ಲಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿಸೋರು, ಮೇಸ್ಟ್ರುಗಳೇ ಡೈರೆಕ್ಟ್ ಮಾಡೋರು. ಆವಾಗ ನಮಗೆ ಮೇಸ್ಟ್ರುಗಳು ಡೈರೆಕ್ಟ್ ಮಾಡಿದಾಗ ಓಹ್ ಏನು ಅದ್ಭುತ ಅಂತ ಅನ್ಸೋದು. ಆಮೇಲೆ ಗೊತ್ತಾಯ್ತು ಪಾಪ ಮೇಸ್ಟ್ರುಗಳಿಗೆ ಎಲ್ಲ ಮೇಸ್ಟ್ರುಗಳಿಗೂ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ. ನಮ್ಮಲ್ಲಿ ಅದೊಂದು ಕಲ್ಚರ್ ಇದೆ, ಈಗಲೂ ಇದೆ. ನಿಮಗೆ ನಾಟಕ ಇಷ್ಟ ಆಗಿಲ್ಲ ಅಂತಂದರೆ ನಾಟಕ ನಡೀತಾ ಇದ್ದು ಹೋಗಲ್ಲ. ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯದ ನಡುವೆ ಗ್ಯಾಪ್ ಇರುತ್ತಲ್ಲ, ಅವಾಗ ಯಾರಿಗೂ ಗೊತ್ತಾಗದಂಗೆ ಬಕ್ಕೊಂಡು ಹೋಗ್ಬಿಡ್ತಾರೆ. ಓ, ಅಷ್ಟು ಕಲ್ಚರ್ ಎಲ್ಲ ನೀವೇ ಗುತ್ತಿಗೆ ತೊಗೊಂಡಿದ್ದೀರಿ ಕರಾವಳಿಯವರು. ಸಿನಿಮಾನು ಈಗ ನಿಮ್ಮ ಕೈಯಲ್ಲಿ ಬಂತು, ರಂಗಭೂಮಿ ಇತ್ತಂತ ಹೇಳ್ತೀರಿ, ಯಕ್ಷಗಾನ, ಎಜುಕೇಷನ್, ಬ್ಯಾಂಕಿಂಗ್ ಎಲ್ಲ. ಬಟ್ ತಮಾಷೆ ಏನಂದ್ರೆ ನಾನು ಅಲ್ಲಿವರೆಗೂ ಟಿ ವಿ ನೋಡ್ತಾ ಇರಲಿಲ್ಲ. ಟಿ ವಿನ ದ್ವೇಷಿಸ್ತಾ ಇದ್ದವ್ರು ನಾವೆಲ್ಲ. ರಂಗಭೂಮಿನ ಹಾಳು ಮಾಡ್ತು ಅಂತ. ಹಾಳು ಮಾಡ್ತು ಅಂತಲ್ಲ, ಟಿ ವಿ ನಟನೆನಾ ಅಂತ. ಬರೀ ಇಷ್ಟರಲ್ಲೇ ಮಾತಾಡ್ತಾರಪ್ಪ, ಇದೆಲ್ಲ ಸತ್ತೋಗಿರುತ್ತೆ. ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ನಾನು ಯೂಶ್ವಲಿ ಸೀರಿಯಲ್ಗಳನ್ನು ನೋಡೋದೇ ಇಲ್ಲ, ನೋಡ್ತಾ ಇರೋಕ್ಕೆ ಚಾನ್ಸು ಇರಲಿಲ್ಲ. ಆದರೆ ಹಾಗೆ ಯಾವಾಗಾದರೂ ಮನೆಯಲ್ಲಿದ್ದಾಗ ಅಕಸ್ಮಾತಾಗಿ ಕಣ್ಣಿಗೆ ಬಿದ್ದಂಥ ಸೀರಿಯಲ್ ಶ್ರೀರಸ್ತು ಶುಭಮಸ್ತು. ಅದಕ್ಕೊಂದು ಕಾರಣ ನಮ್ಮ ಕಾಲದ ಹೀರೋಯಿನ್ ಸುಧಾರಾಣಿ ಇದ್ದರು ಅನ್ನೋ ಒಂದು ಅಟ್ರ್ಯಾಕ್ಷನ್ಗೆ ನಾನು ಟಿ ವಿ ಕಡೆ ಗ್ಲ್ಯಾನ್ಸ್ ಮಾಡಿರ್ಬೋದು. ಆದರೆ ನೋಡ್ತಾ ನೋಡ್ತಾ ಕಥಾಹಂದ್ರ, ಅಲ್ಲಿ ಪ್ರೋಗ್ರೆಸಿವ್ ಅಪ್ರೋಚ್ ಅದನ್ನೆಲ್ಲ ನೋಡಿದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಅದರ ಡೈರೆಕ್ಟ್ರ್ ಇವತ್ತು ತುಂಬ ಅನಿರೀಕ್ಷಿತವಾಗಿ ಸುದೇಶ್ ಕೆ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಸಕ್ಸಸ್ ಜರ್ನಿ ಏನು ಅನ್ನೋದನ್ನು ಅವರಿಂದನೇ ಕೇಳೋಣ. ನಮಸ್ಕಾರ. ನಮಸ್ತೆ. ಸುದೇಶ್, ನೀವು ಆ ಥರದ ಪ್ರೋಗ್ರೆಸಿವ್ ಸಬ್ಜೆಕ್ಟ್ ತೊಗೊಂಡಿದ್ದು, ಅದನ್ನು ಪಿಕ್ಚರೈಸ್ ಮಾಡಿದ ರೀತಿ, ನಿಮಗೇನಾರ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದೆಯಾ? ಹೌದು, ನಾನು ಈ ಕಿರುತೆರೆಗೆ ಬರೋ ಮೊದಲು ರಂಗಭೂಮಿಯಿಂದನೇ ಬಂದಿರೋದು. ಚಿಕ್ಕ ವಯಸ್ಸಿಂದನೂ ಈ ನಾಟಕದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್. ಆಮೇಲೆ ನನ್ನ ಸ್ವಂತ ಊರು ಉಡುಪಿ, ಮಣಿಪಾಲ. ಸೊ ನಮ್ಮಲ್ಲಿ ಯಕ್ಷಗಾನ ನಾವು ಮೋಸ್ಟ್ಲಿ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಚಂಡೆ ಸೌಂಡ್ ಕೇಳ್ಕೊಂಡಿದ್ದವ್ರು ನಾವು. ಸೊ ನಮ್ಗೆ ಅದೊಂದು ಸೆಳೆತಾ ಇರುತ್ತೆ, ಯಕ್ಷಗಾನದ ಪ್ರಭಾವ. ಹಾಂ, ಪ್ರಭಾವ. ಬಟ್ ನಾನು ಯಕ್ಷಗಾನದಲ್ಲೆಲ್ಲ ಎಲ್ಲೂ ಭಾಗವಹಿಸಲಿಲ್ಲ ಅಥವಾ ಅದನ್ನು ಕಲಿಯೋಕ್ಕೂ ಹೋಗಿಲ್ಲ. ಐ ಥಿಂಕ್ ಒಂದು ಪ್ರೈಮರಿ 5ನೇ ಕ್ಲಾಸಲ್ಲಿ ಇದ್ದಾಗಲಿಂದನೇ ಇದೊಂದು ಸಣ್ಣ ಒಂದು ಸೆಳೆತ ಶುರುವಾಗಿದ್ದು. ಆವಾಗಿಂದ ಸ್ಟೇಜ್ ಹತ್ತಕ್ಕೆ ಶುರು ಮಾಡೋದು ಅವನು ಸ್ಕೂಲ್ ಟೈಮಲ್ಲಿ. ಕಂಟಿನ್ಯೂ ಸ್ಟೇಜ್ ಹಚ್ತಾನೆ ಇದ್ದೆ, ಅದು ಬಿಟ್ಟಿಲ್ಲ ನನ್ನನ್ನು. ಆಮೇಲೆ ನಾನೇ ಒಂದು ಸ್ಟೇಜ್ ಏನು ಆ್ಯಕ್ಟ್ರಾಗಿ ಹತ್ತಿದ್ರೆ ಏನು ಪಾತ್ರಗಳನ್ನ ಮಾಡ್ತಿದ್ರಿ ನಿಮ್ಮ? ಆವಾಗ ನಿಮಗೆ ಗೊತ್ತು, ಸ್ಕೂಲ್ಗಳಲ್ಲಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿಸೋರು, ಮೇಸ್ಟ್ರುಗಳೇ ಡೈರೆಕ್ಟ್ ಮಾಡೋರು. ಆವಾಗ ನಮಗೆ ಮೇಸ್ಟ್ರುಗಳು ಡೈರೆಕ್ಟ್ ಮಾಡಿದಾಗ ಓಹ್ ಏನು ಅದ್ಭುತ ಅಂತ ಅನ್ಸೋದು. ಆಮೇಲೆ ಗೊತ್ತಾಯ್ತು ಪಾಪ ಮೇಸ್ಟ್ರುಗಳಿಗೆ ಎಲ್ಲ ಮೇಸ್ಟ್ರುಗಳಿಗೂ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ನಮಗೆ ಆವಾಗ ಗೊತ್ತಿಲ್ವಲ್ಲ. ಸೊ ಹಾಗೆ ಪಾತ್ರ ಮಾಡ್ತಾ ಪಾತ್ರ ಮಾಡ್ತಾಯಿದ್ದೆ. ಆಮೇಲೆ ನಾನೇ ನಾಟಕ ಬರೆಯೋಕ್ಕೆ ಶುರು ಮಾಡಿದೆ. ಹಾಂ, ಆಮೇಲೆ ಇನ್ನೊಂದು ಏನಾಯಿತು ನಮ್ಮಲ್ಲಿ, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು? ನಾನು ಅಕಾಡೆಮಿಕಲಿ PUC ವರೆಗೆ ಅಷ್ಟೇ ಓದಿದ್ದು. ವೆರಿ ಗುಡ್. ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಒಳ್ಳೇದದು ಒಂದೊಂದು ಸಲ, ಭಾಳ ಜಾಂಡ್ರೂ ಆಗಬಾರ್ದು. ಅಂದರೆ ನಾಟಕದಿಂದಾಗಿ ನಾನು ಓದಿಲ್ಲ ಅಂತೆಲ್ಲ ಹೇಳಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಒಲವು ಇದ್ರ ಕಡೆಗಿತ್ತು. ನಮ್ಮಲ್ಲಿ ಏನಾಗ್ತಾ ಇತ್ತು, ರಂಗಭೂಮಿ ಯಕ್ಷಗಾನದಷ್ಟೇ ನಾಟಕಗಳು ನಡೀತಾ ಇದ್ದಿದ್ದು. ಅಲ್ಲ, ತುಳು ರಂಗಭೂಮಿ ಬಗ್ಗೆ ನಾವು ಯಕ್ಷಗಾನದ ಪ್ರಭಾವದಿಂದ ನಿಮ್ಮ ತುಳು ರಂಗಭೂಮಿ ನಮಗೆ ಗೊತ್ತಾಗಿಲ್ಲ? ಇಲ್ಲ. ನಿಮಗೆ KN ಟೈಲರ್ ಅಂತ ನೀವು ಕೇಳಿರ್ಬೋದು. ತುಳು ಸಿನಿಮಾಗಳೆಲ್ಲ ಮಾಡಿದ್ರು ನಾಟಕ ತಂಡ. ನಿಮಗೆ ಇವಾಗಲೂ ಕೂಡ ಮಂಗಳೂರಿನಲ್ಲಿ ಒಂದು 2-3 ಪ್ರೊಫೆಷನಲ್ ತಂಡಗಳಿದೆ. ನೀವು ನವೀನ್ ಡಿ ಪಡೀಲ್ ಅನ್ನೋ ಹೆಸರು, ಅವ್ರ ನಾಟಕ ತಂಡಗಳು ಅದ್ಭುತವಾದ ತಂಡಗಳಲ್ಲಿ. ಕಮರ್ಷಿಯಲಿ ಇಲ್ಲ, ನೀವು ಕಾಂತಾರ ಬಂದ್ಮೇಲೆ ನಿಮ್ದು ಕರಾವಳಿ ತರೇವಾರಿ ಜನಪ್ರಿಯತೆ ನಮಗೆ ಗೊತ್ತಾಗ್ತಾ ಇರೋದು. ತುಳು ರಂಗಭೂಮಿ ನೀವು ನಂಬ್ತಿರೋ ಬಿಡ್ತಿರೋ, ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಅಂತ ಒಬ್ರು ಈಗಲೂ ಇದ್ದಾರೆ. ಅವ್ರು ಸಿನಿಮಾ ಎಲ್ಲ ಮಾಡ್ತಾರೆ. ಹೌದು. ಅವರ ಒಂದು ನಾಟಕಕ್ಕೆ ಟಿಕೆಟ್ ಪ್ರೈಸ್ ಎಷ್ಟಿರ್ಬೋದು ಒಂದು ಗೆಸ್ ಮಾಡಿದ್ರೆ ನೀವು? 2,000 ರೂಪಾಯಿ. ಅಬ್ಬಾ, ಕನ್ನಡದಲ್ಲಿ ರಂಗಭೂಮಿ ಸತ್ತಿದೆ ಅಂತ ಹೇಳ್ತಾರೆ. ಹೌದು, ಕಮರ್ಷಿಯಲ್ ಥಿಯೇಟ್ರು. ಒಂದು 3 hours ಫುಲ್ ನಕ್ಸಿ ಕಾಮಿಡಿ, ಬಟ್ ವಲ್ಗ್ಯಾರಿಟಿ ಇಲ್ಲ. ಸೊಂಟದ ಕೆಳಗಿನ ಒಂದೇ ಒಂದು ವಲ್ಗ್ಯಾರಿಟಿ ಇಲ್ಲ, ಕೆಟ್ಟ ಬೈಗುಳುಗಳಿಲ್ಲ. ಅಷ್ಟು ನಗಿಸ್ತಾ ಇದ್ರು. ಕಾಮನ್ ಜನಗಳಿದಾರಲ್ಲ, ನಮ್ಮ ಕಣ್ಣ ಮುಂದೆ ಕಾಣುವ, ಈಗ ನೀವು ಸೂಫ್ರಮ್ ಸೋ ನೋಡಿದ್ರಲ್ಲ, ಅಂತಹ ಪಾತ್ರಗಳೇ ಅವ್ರ ನಾಟಕಗಳಲ್ಲಿ ಇರ್ತಾ ಇದ್ದೀವಿ.
ಸೊ ಅದು ವೃತ್ತಿರಂಗಭೂಮಿನ ಅಥವಾ ಮಾಡರ್ನ್ ಥಿಯೇಟ್ರಾ? ವೃತ್ತಿರಂಗಭೂಮಿ, ವೃತ್ತಿರಂಗಭೂಮಿ. ಬದುಕು ಕಟ್ಕೊಂಡ್ರು, ಬದುಕು ಏನು ಎಲ್ಲ ಕಟ್ಕೊಂಡ್ರು ಅವರು. ಭಾಳಷ್ಟು ಕ್ಯಾರೆಕ್ಟರ್ಸ್ ಇರ್ತಿದ್ವಾ? ಒಂದೊಂದು ನಾಟಕಗಳು ಸಾವಿರ ಶೋಗಳಾಗ್ತಾ ಇತ್ತು. ಅಬ್ಬಾ. ವಾರಕ್ಕೆ 5 ಶೋಸ್ ನಡೀತಾ ಇತ್ತು. ದುಬೈ, ಬೆಹರೀನು, ತುಳು ಮಾತಾಡೋರು ಎಲ್ಲೆಲ್ಲಿದ್ದಾರೆ ಎಲ್ಲ ನಡೀತಾ ಇತ್ತು. ಆ ಥರದೊಂದು ತಂಡ ಇತ್ತು. ಬಟ್ ನಮಗೆ ಅದನ್ನು ಮೀರಿ ಹೊಸ ಅಲೆಯ ನಾಟಕಗಳು ಮಾಡಬೇಕು. ನನಗೆ ನಿಮಗೆ ಅಂಶುಮಾಲಿ ಅಂತ ನೀವು ಕೇಳಿರ್ಬೋದು, ಒಬ್ಬರು ರೈಟರು, ಪೋಸ್ಟ್ ಆಫೀಸಲ್ಲಿ ಇದ್ರವರು, ಆಮೇಲೆ ರಿಟೈರ್ಡ್ ಆದರು. ಭಾಸ್ಕರ್ ಅಂತ ಅವ್ರ ಹೆಸರು. ಅಂಶುಮಾಲಿ ಅಂತ ಅವರ ಪೆನ್ ನೇಮ್. ಅಸಂಗತ ನಾಟಕಗಳನ್ನೆಲ್ಲ ಬರೀತಾರೆ. ಅವರು ನಮ್ಮ ನೇಬರ್ ಆಗಿದ್ರು. ನಮಗೆ ಅವಾಗ ಏನು ಅರ್ಥ ಆಗ್ತಿರ್ಲಿಲ್ಲ, ಚಿಕ್ಕ ವಯಸ್ಸು, ಮಣಿಪಾಲದಲ್ಲಿ ಪ್ರೈಮರಿ ಸ್ಕೂಲಲ್ಲಿದ್ದಾಗ. ಅವರು ನಾಟಕಗಳಿಗೆ ಕರ್ಕೊಂಡು ಹೋಗೋರು. ಅವಾಗ ಬರ್ತಾ ಇದ್ದಿದ್ದ ನಾಟಕ ಯಾವುದು, ನೀನಾಸಂನ ನಾಟಕಗಳು ಬರೋದು. ಹೀಗೆ ಬೇರೆ ಬೇರೆ ನಾಟಕ. ನಮಗೆ ಆ ನಾಟಕ ನೋಡಿದಾಗ, ಅಂದರೆ ಅದನ್ನು ನೋಡಿ ಬೆಳೆದಿದ್ದು, ಬಟ್ ಅದನ್ನು ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ತುಳು ನಾಟಕಗಳೆಲ್ಲ ಸುಮಾರಾಗಿ ಈ ನಿಮ್ಮ ಕಂಪನಿ ನಾಟಕಗಳಿದೆಯಲ್ಲ, ಈ ಬಯಲ್ಸೀಮೆ ಕಡೆಯಲ್ಲಿ ಪರದೆ ಹಾಕ್ಕೊಂಡು ಒಂದಿಷ್ಟು ಹಾಡು ಕುಣಿತ ಆ ಶೈಲಿಯಲ್ಲಿ ಇತ್ತು. ಒಂದಷ್ಟು ಹಾಗೆ ಡೆವಲಪ್ ಆಗ್ತಾ ಇತ್ತು. ನಮಗೆ ಅದನ್ನು ಮೀರಿ ಬೇರೆ ಏನೋ ಮಾಡಬೇಕು, ನಮಗೆ ಬೇರೆ ಏನೋ ಹೇಳಬೇಕು ಅನ್ನೋದು ಅನಿಸ್ದಾಗ ನಾವೊಂದಷ್ಟು ಜನ ಸೇರಿಕೊಂಡು ಯೋಚನೆ ಮಾಡಿದ್ವಿ, ಈ ಥರದ್ದೇನೋ ಮಾಡಬೇಕಲ್ವ ಅಂತ. ನಿಮಗೆ ಉಡುಪಿಗೆ ಬಂದರೆ ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು ನಾಗೇಶ್ ಉದ್ಯಾವರ್ ಅಂತ. ನಾಗೇಶ್ ಉದ್ಯಾವರ ಕೇಳಿದ್ದೀನಿ, ತುಂಬ ದೊಡ್ಡ ಹೆಸರು ಅವರು. ಆಮೇಲೆ ಡಾಕ್ಟರ್ ಭಾಸ್ಕರಾನಂದ್ ಕುಮಾರ್ ಅಂತ, ಅವರು KMC ಡಾಕ್ಟರ್ ಆಗಿದ್ದವರು. ಅವರು ಯಕ್ಷಗಾನನ ಗೊತ್ತಿತ್ತು, ಅವ್ರಿಗೂ ರಂಗಭೂಮಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಈ ಥರ ಒಂದಷ್ಟು ಜನ ಸೇರಿಕೊಂಡು ತುಳು ರಂಗಭೂಮಿಯನ್ನು ಹೊಸ ದಿಕ್ಕಿಗೆ ತೊಗೊಂಡೋಗ್ಬೇಕಲ್ಲ ಅನ್ನೋ ಯೋಚನೆ ಬಂತು. ಅವರ ಯೋಚನೆ ನಮ್ಮ ಯೋಚನೆ ಎಲ್ಲ ಒಂದೇ ಆಯಿತು. ತುಳುಕೂಟ ಉಡುಪಿ, ದೊಡ್ಡ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅಂತ ಒಂದು ಹೆಸರು, ಕಂಪ್ನಿ ಇದ್ದವ್ರು, ನಾಟಕ ಕಂಪ್ನಿ ಇದ್ದವರು. ಅವರ ಹೆಸರಲ್ಲಿ ತುಳು ರಂಗಭೂಮಿಯಲ್ಲಿ ಒಂದು ಹೊಸತನ ತರಬೇಕು ಅಂತ ಅವರು ಶುರು ಮಾಡಿದ್ರು. ನಮಗೆಲ್ಲ ಅದೇ ಹಸುವಿತ್ತು. ಸೊ ನಮ್ಮ ಥರದವ್ರು ಒಂದಷ್ಟು ಜನ ಸೇರಿಕೊಂಡು, ಜೀವನ್ ರಾಮ್ ಸುಳ್ಯ ಎಲ್ಲ ಕೇಳಿರ್ಬೋದು ನಿಮ್ಮ ಹೆಸರು, ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು. ಅವರು ಹಾಗೆ ನಾವು ಒಂದಷ್ಟು ಜನಗಳು ಸೇರಿಕೊಂಡು ಒಂದೊಂದು ತಂಡ ಮಾಡ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ಅದೇ, ಆದರೆ ಆ ಕಡೆ ಹೊಸತನಕ್ಕೆ ಬರೋಕ್ಕೂ ಆಗದೆ, ಹಳೆಯದನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒಂದು ಸ್ವಲ್ಪ ಬೀಕ್ಲಾಟ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಇವತ್ತು ನೀವು ನಿಮಗೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. MS ಸತ್ಯು ಅವ್ರದ್ದು ಚೋಕ್ ಸರ್ಕಲ್, ಬಿದಿರು ಮಂಡಲ ಅಂತ ನಾಟಕ ಮಾಡಿದ್ರು. ಜೇನು ಕುರುಬರು ನಡ್ಕೊಂಡು ನಾಟಕ ಮಾಡಿದ್ದು. ಮೊದಲು ಉಡುಪಿಯಲ್ಲಿ ಕನ್ನಡ ನಾಟಕಗಳಿಗೆ, ಎಸ್ಪೆಷಲಿ ಈ ನೀನಾಸಂ ಇತ್ಯಾದಿ ರಂಗಾಯಣದ ನಾಟಕಗಳು ಬಂದರೆ 100-105 ಜನರ ಮೇಲೆ ಇರ್ತಿರಲಿಲ್ಲ. ತುಳು ನಮ್ಮ ಥರದ ತಂಡಗಳ ನಾಟಕ ನೋಡಿದ್ಮೇಲೆ ಜನಕ್ಕೆ ನಾಟಕ ಹಿಂಗೂ ಮಾಡ್ಬೋದಾ, ಹಿಂಗೂ ಮಾಡ್ತಾರ. ಅಲ್ಲೇನು ಹೊಸತನ ತಂದ್ರಿ ನೀವು? ಹೊಸ ಅಲೆಯ ನಾಟಕಗಳು ಅಂದರೆ ಈಗ ಅದೇ ಮೈಕಿನ ಮುಂದೆ ಬಂದು ಅದರದ್ದು ಬಿಟ್ಟು ಎಲ್ಲ ಕಡೆ ನಿಂತು ಮಾತಾಡೋದು, ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಮೂಮೆಂಟ್ಗಳು ಕೊಡ್ತಾ ಇದ್ವಿ. ಅದೇ ಮಾಡರ್ನ್ ಥಿಯೇಟರ್ನೇ ಅದನ್ನೇ ಮಾಡಿದ್ದು. ಹೊಸದನ್ನೇ ಶುರು ಮಾಡಿದ್ವಿ. ಅಂದರೆ ನಾನು ಮಾತ್ರ, ನನ್ನ ತಂಡ ಮಾತ್ರ ಅಲ್ಲ, ಒಂದು 7-8 ತಂಡಗಳು ಹುಟ್ಕೊಳ್ತು. ಎಲ್ಲವೂ ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಅಂದರೆ ಹವ್ಯಾಸಿಗಳು, ನಮ್ಮದೇನೋ ಪ್ರೊಫೆಷನಲ್ಸ್ ಅಲ್ಲ, ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಸಾಯಂಕಾಲ ಆದಮೇಲೆಲ್ಲ ಸೇರ್ತೀವಿ, ರಿಹರ್ಸ್ ಮಾಡ್ತೀವಿ, ವರ್ಷಕ್ಕೆ 1-2 ಹೊಸ ಪ್ರೊಡಕ್ಷನ್ಗಳು ಮಾಡ್ತೀವಿ. ಸೊ ಯಾವಾಗ ತುಳು ನಮ್ಮ ತಂಡಗಳೆಲ್ಲ ಬಂತೋ ಜನಗಳಿಗೆ ನಾಟಕ ಹಿಂಗೂ ಇರತ್ತಾ, ಅವಾಗ ಜನಕ್ಕೆ ಗೊತ್ತಾಯ್ತು, ಹೌದು ಕನ್ನಡ ನಾಟಕಗಳು ಬರ್ತಾ ಇತ್ತಲ್ಲಪ್ಪ ಹಿಂಗೆ ಇದ್ದಿದ್ದು ಅಂತ. ಬಿದಿರು ಮಂಡಲ ನಾಟಕಕ್ಕೆ 1,500 ಜನ ಸೇರಿದ್ರು. ಫಸ್ಟ್ ಟೈಮ್ ಕನ್ನಡ ನಾಟಕಕ್ಕೆ 1,500. ಯಾರ್ದು ಅನುವಾದ ನನಗೆ ನೆನಪಿಲ್ಲ, MS ಸತ್ಯವರು ಡೈರೆಕ್ಟ್ ಮಾಡಿರ್ತಾರೆ. ಜೇನು ಕುರುಬರು ನಡ್ಕೊಂಡು ಮಾಡಿದ್ದು. ಜೇನು ಕುರುಬರಿಗೆ ಆ ಕಡೆ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ, ಅವ್ರ ಭಾಷೆ ಬರ್ತಾ ಇಲ್ಲ, ಒಂಥರದ ಮೆಸ್ ಅದು ಅಂದರೆ ಪೂರ್ತಿ ಅದ್ಭುತವಾಗೇನೂ ಆಗಿಲ್ಲ, ಆದರೆ ಜನ ಎದ್ದು ಹೋಗಿಲ್ಲ, ನೋಡಿದ್ರು. ನಮ್ಮಲ್ಲಿ ಅದೊಂದು ಕಲ್ಚರ್ ಇದೆ, ಈಗಲೂ ಇದೆ. ನಿಮಗೆ ನಾಟಕ ಇಷ್ಟ ಆಗಿಲ್ಲ ಅಂತಂದರೆ ನಾಟಕ ನಡೀತಾ ಎದ್ದು ಹೋಗಲ್ಲ. ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯದ ನಡುವೆ ಗ್ಯಾಪ್ ಇರುತ್ತಲ್ಲ, ಅವಾಗ ಯಾರಿಗೂ ಗೊತ್ತಾಗದಂಗೆ ಬಕ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಕಲ್ಚರ್ ಇದೆ ನಮ್ಮಲ್ಲಿದೆ. ಎಲ್ಲ ನೀವೇ ಗುತ್ತಿಗೆ ತೊಗೊಂಡಿದ್ದೀರಿ ಕರಾವಳಿ ಅವರು. ಸಿನಿಮಾನು ಈಗ ನಿಮ್ಮ ಕೈಯಲ್ಲಿ ಬಂತು, ರಂಗಭೂಮಿ ಇತ್ತಂತ ಹೇಳ್ತೀರಿ, ಯಕ್ಷಗಾನ, ಎಜುಕೇಷನ್, ಬ್ಯಾಂಕಿಂಗ್ ಎಲ್ಲ, ಧರ್ಮ, ಆಧ್ಯಾತ್ಮ ಎಲ್ಲನೂ ಗುತ್ತಿಗೆ ಹಿಡ್ದಾರಂಗಿದೆ. ಸರಿ, ನಿಮ್ಮ ಜರ್ನಿ ಅಲ್ಲಿಂದ ಬೆಂಗಳೂರು ಕಡೆಗೆ ಯಾಕೆ ಶಿಫ್ಟ್ ಆಯಿತು? ಇದಾದಮೇಲೆ ನನಗೆ ಸಿನಿಮಾ ಡಿರೆಕ್ಟ್ ಮಾಡಬೇಕು ಅನ್ನೋ ಆಸೆ ಶುರುವಾಯಿತು. ಯಾವಾಗ ಅಂತ ಹೇಳ್ತೀನಿ. ವೆನ್ ಐ ವಾಸ್ ಇನ್ 10th ಒಂದು ಮಲಯಾಳಂ ಸಿನಿಮಾ ನೋಡಿದೆ.
ಹೆಂಗೆ ಅಂದರೆ ಅವಾಗ ಮಲಯಾಳಂ ಸಿನಿಮಾ ಅಂದರೆ ಕೆಟ್ಟ ಸಿನಿಮಾ. ಹಾಂ, ಎ ಫಿಲ್ಮ್ಸ್. ಹಾಂ, ಎ ಸರ್ಟಿಫಿಕೇಟ್ ಅನ್ನುವಂಥ ಸಿನಿಮಾ ಅಂತ, ವಯಸ್ಕರ ಚಿತ್ರಗಳು ಅಂತ. ನನ್ನ ಮನೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇತ್ತು, ಅವರು ಸಿನಿಮಾಗೆ ಹೊರಟಿದ್ರು. ಬರ್ತೀಯನೋ ಕೇಳಿದ್ರು, ಅಂತ ಹೋದೆ. ನನಗೆ ಗೊತ್ತಿಲ್ಲ ಅವರು ಮಲಯಾಳಿ ಫ್ಯಾಮಿಲಿ. ಅದು ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಿತ್ತು ಯಾವುದೋ ಮಲಯಾಳಂ ಸಿನಿಮಾ ಕರ್ಕೊಂಬಂದಿರೋ. ಅಯ್ಯೋ ನಾನು ಹಿಂಗೆ ಬಂದಲ್ಲಪ್ಪ ಇವ್ರ ಜೊತೆಗೆ ಅಂತ. ಅವ್ರ ಫ್ಯಾಮಿಲಿ ಜೊತೆಗೆ ನಾನು ಹೋಗಿದ್ದು. ಏನೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತು ಸಿನಿಮಾ. ಮೋಹನ್ ಲಾಲ್ ಅವರು ಸಿನಿಮಾ, ಧನಮ್ ಅಂತ ಹೆಸರು. ನೋಡಿ ನನಗೇನು ಅನ್ನಿಸ್ತು ಅಂದರೆ, ಸಿನಿಮಾ ಹಿಂಗೂ ಮಾಡ್ಬೋದಾ, ಸಿನಿಮಾ ಇದು ಬೇರೆ ಥರನೇ ಇದೆಯಲ್ಲ ಅಂತ ಅನಿಸ್ತು. ವೆರಿ ಆರ್ಟಿಸ್ಟಿಕ್ಕು, ಆಮೇಲೆ ರಂಗಭೂಮಿ ಥರ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ನಿಂಗೆ ಮಲಯಾಳ ಸಿನಿಮಾ ನೋಡಿದೆ, ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಪ್ಪ, ಈ ಥರ ಇದೆ ಅಂತ. ಆವಾಗ VHS ಇದ್ದಿದ್ದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನ್ನ ಮಾತು ನಂಬ್ಕೊಂಡು ಕ್ಯಾಸೆಟ್ ಲೈಬ್ರರಿಗಳಿಗೆ ಹೋಗಿ ಇಂಥ ಸಿನಿಮಾಗಳನ್ನ ಹುಡುಕಿ ನೋಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ, ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು, ಈ ಥರ ಬೇರೆ ಏನೋ ಮಾಡ್ತಾರಲ್ಲ. ಹೇಗೆ ರಂಗಭೂಮಿಯಲ್ಲಿ ನನಗೊಂದು ಆಸೆ ಹುಟ್ಟುತ್ತೋ, ಹೊಸ ಅಲೆಯ ನಾಟಕಗಳು ಮಾಡಬೇಕು, ಮಾಡರ್ನ್ ಥಿಯೇಟ್ರ್ ಮಾಡಬೇಕು ಅಂತ, ಹಾಗೆ ಸಿನಿಮಾ ನೋಡ್ತಾ ಹಂಗೆ ಆಸೆ ಹುಟ್ಕೊಂಡಿತ್ತು. ಸೊ ಓಕೆ, ಇದೆಲ್ಲ ಯಾವಾಗಲೂ ಹುಟ್ಕೊಂಡಿತ್ತು. ಆಮೇಲೆ ಸಿನಿಮಾ ನೋಡ್ತಿತ್ತು ಅಷ್ಟೇ. ತರಂಗ ಸಂಪಾದಕರು ಸಂಧ್ಯಾ ಪೈ ಗೊತ್ತಲ್ಲ, ಮಣಿಪಾಲ, ಅವರು ಒಂದು ಸೀರಿಯಲ್ ಮಾಡಿದ್ರು ಆವಾಗ ETVಗೆ 2000 ಒಂದು ಸೀರಿಯಲ್ ಮಾಡಿದ್ರು. ಅವ್ರಿಗೆ ಒಂದು ಚಾನೆಲ್ ಶುರು ಮಾಡಬೇಕು ಅಂತಿತ್ತು. ಆವಾಗ ಅದಲು ಬದಲು ಅಂತ ಸೀರಿಯಲ್ ಮಾಡಿದ್ರು. ಅವ್ರಿಗೆ ಏನು ಯೋಚನೆ ಇತ್ತು, ಬೆಂಗಳೂರಿನ ಕಲಾವಿದರು, ಕರಾವಳಿಯ ಕಲಾವಿದರು ಎಲ್ಲರನ್ನ ಸೇರಿಸಿ ಮಾಡಬೇಕು. ಶೂಟಿಂಗ್ ಬೆಂಗಳೂರಲ್ಲೂ ನಡಿಬೇಕು, ಉಡುಪಿ ಮಂಗಳೂರಲ್ಲೂ ನಡಿಬೇಕು, ಆ ಲೊಕ್ಯಾಲಿಟಿನೂ ತೋರಿಸ್ಬೇಕು ಅನ್ನೋ ಯೋಚನೆ ಇತ್ತು. ಆವಾಗ ರೂಪತಾರದಲ್ಲಿ ಬಿ ಗಣಪತಿಯವರಿದ್ದರು. ಇಂಟರ್ವ್ಯೂ ಅದೆಲ್ಲ ಮಾಡ್ತಾಯಿದ್ರು. ಅಲ್ಲ, ಅವರು ಆವಾಗ ಪತ್ರಿಕೆ ಸಂಪಾದಕರಾಗಿದ್ದರು, ಸಿನಿಮಾ ಸೆಕ್ಷನ್ ಇದು. ಅವ್ರಿಗೆ ನನಗೆ ಪರಿಚಯ ಇತ್ತು. ಅವ್ರು ಹೇಳಿದ್ರು, ಸುದೇಶ, ನೀನು ಈ ನಾಟಕ ಗಿಟಕ ಮಾಡ್ಕೊಂಡು ದುಡ್ಡು ಕಳ್ಕೊತೀಯ, ನಿನ್ನ ಟ್ಯಾಲೆಂಟ್ಗೆ ಒಂದು ಒಳ್ಳೆ ಆಪ್ಷನ್ ಇದೆ, ಒಂದು ಒಳ್ಳೆ ಅವಕಾಶ ಇದೆ. ಮೇಡಮು ಈ ಥರ ಯೋಚನೆ ಮಾಡ್ತಿದ್ದಾರೆ, ಸಂಧ್ಯಾ ಮೇಡಮ್ ಅವ್ರನ್ನು, ನೀನೊಂದು ಆಡಿಷನ್ ಕೊಟ್ಟು ನೋಡು ಅಂತ. ಸರಿ ನೋಡೋಣ. ಬಟ್ ತಮಾಷೆ ಏನಂದ್ರೆ, ನಾನು ಅಲ್ಲಿವರೆಗೂ TV ನೋಡ್ತಾ ಇರಲಿಲ್ಲ. TVನ ದ್ವೇಷಿಸ್ತಾ ಇದ್ದವ್ರು ನಾವೆಲ್ಲ. ಏನ್ರ ರಂಗಭೂಮಿನ ಹಾಳು ಮಾಡ್ತು ಅಂತಲ್ಲ, TV ನಟನೇನಾ ಅಂತ. ಬರೀ ಇಷ್ಟರಲ್ಲೇ ಮಾತಾಡ್ತಾರಪ್ಪ, ಇದೆಲ್ಲ ಸತ್ತೋಗಿರುತ್ತೆ, ಏನು ನಟನೆ, ಬಾಡಿ ಲ್ಯಾಂಗ್ವೇಜೇ ಇಲ್ಲ, ಆಮೇಲೆ ತೀರಾ ಆರ್ಟಿಫಿಷಿಯಲ್ ಅನ್ಸುತ್ತೆ. ಹಿಂಗೆ ಯೋಚನೆ ಮಾಡ್ತಾ ಕೆಲವು ಸೀರಿಯಲ್ಗಳು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಲ್ಲ, ಕೆಲವೊಂದೆಲ್ಲ ನೋಡಿದಾಗ ಹಂಗೆ. ಒಟ್ಟಿನಲ್ಲಿ ನಾವು TV ಜಾಸ್ತಿ ನೋಡ್ತಿರಲಿಲ್ಲ. ಸೊ ಬಿ ಗಣಪತಿಯವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸುಂದರಶ್ರೀ ಅವರು ನನ್ನನ್ನು ಆಡಿಷನ್ ಮಾಡಿ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಯಿತು. ಓಕೆ, ಹೇಗೋ ಬಂತು, ಆ್ಯಕ್ಟಿಂಗ್ ಮಾಡ್ತು. ಒಂದು 40 ಎಪಿಸೋಡಷ್ಟು ಶೂಟ್ ಮಾಡಿದ್ರು. ಚಾನಲ್ ಕಡೆಯಿಂದ ಅದು ರಿಜೆಕ್ಟ್ ಆಯಿತು. ಅದು ಯಾಕೋ ಸರಿ ಹೋಗಿಲ್ಲ ಚಾನಲ್ಗೆ. ಡೈರೆಕ್ಷನ್ ಯಾರು ಮಾಡಿದ್ರು? ಒಬ್ಬರು ಅಂದರೆ ಎಪಿಸೋಡ್ ಡೈರೆಕ್ಟರ್ ಇಲ್ಲಿಯವರೇ ಇದ್ದರು, ಬೆಂಗಳೂರಿನವರೇ. ಮೇಯ್ನ್ ಡೈರೆಕ್ಟರ್ ಬಂದು ಕಣ್ಣನ್ ಪರಮೇಶ್ವರನ್ ಅಂತ, ಅವರು ತಮಿಳ್ನಾಡಿನವರು. ಒಳ್ಳೆಯ ರೈಟ್ರ್ ಅವರು ಆ್ಯಕ್ಚುಲಿ. ಬಟ್ ಗೊತ್ತಿಲ್ಲ, ಅದೇನೋ ವರ್ಕೌಟ್ ಆಗಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಯಾಕೆ ಆಗಲಿಲ್ಲ, ನನಗೇನು ಗೊತ್ತಿಲ್ಲ ಆವಾಗ. ಅಂದರೆ TV ಮಾಧ್ಯಮ ಗೊತ್ತಿಲ್ಲ. ಆದರೆ ರಂಗಭೂಮಿಯಿಂದ ಇಲ್ಲಿಗೆ ಬಂದವನಿಗೆ ಏನು ಅನ್ನಿಸ್ತು ಅಂತಂದರೆ, ಬೇಡ ಗುರು, ಇದು ರಂಗಭೂಮಿ ಚೆನ್ನಾಗಿದೆ. ಅಂದರೆ ನಮ್ಮಲ್ಲಿ ರಂಗಭೂಮಿಯಲ್ಲಿ ನಿರ್ದೇಶಕ ಅಂತಂದರೆ ಒಂದು ಇಂಟೆಲೆಕ್ಚುವಲ್ಲು, ತಿಳ್ಕೊಂಡವನು, ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋನು ಅನ್ನೋದಿತ್ತು. ಆಮೇಲೆ ಆ ನಿರ್ದೇಶಕರ ಆ್ಯಟಿಟ್ಯೂಡಿಗೆ ನಮಗೆ ಸ್ಕೂಲಲ್ಲಿ ಮೇಸ್ಟ್ರು ಅಥವಾ ಲೆಕ್ಚರರ್, ಪ್ರಿನ್ಸಿಪಲ್ ನೋಡಿದ್ರೆ ಹಿಂಗೆ ಭಾವನೆ, ಯಾವುದೋ ಭಾವನೆ ಇರ್ತಾ ಇತ್ತಲ್ಲಿ ರಂಗಭೂಮಿಯಲ್ಲಿ. ಇಲ್ಲಿ ಆ ಥರ ಇಲ್ವಲ್ಲ. ಇಲ್ಲಿ ಒಂದು ಸ್ವಲ್ಪ ಯಾಕೋ ಅಷ್ಟು ಬುದ್ಧಿವಂತರಲ್ವೇನೋ, ಅಥವಾ ಬುದ್ಧಿವಂತರೇನೋ ನಾವು ಅವ್ರ ಲೆವೆಲ್ಗೆ ರೀಚ್ ಮಾಡೋ ಒಂದು ಕನ್ಫ್ಯೂಷನ್ ಇತ್ತು. ಇದು ಬೇಡ ಅಂತ ಅನಿಸಿತ್ತು. ಹೋಗಿದ್ದೆ ವಾಪಸ್. ಅದು ಹೆಂಗೆ ರಿಜೆಕ್ಟ್ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಅವ್ರು ಶುರು ಮಾಡಿದ್ರು, ಕರೆದ್ರು, ಬಿದಿಗೆ ಚಂದ್ರಮಾನ್ಸು. ನಾ ಬರಲ್ಲ ಅಂದೆ, ನಿಮ್ಮ ಫೀಲ್ಡೇ ಸರಿ ಇಲ್ಲ, ಬರಲ್ಲ ಅಂತಂದೆ. ಆ ಟೈಮಲ್ಲಿ ನನ್ನ ಕಸಿನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಬ್ಲಿಸಿಟಿ ಡಿಸೈನ್ ಮಾಡ್ತಾಯಿದ್ದ, ಚಿದಂಬರ್ ಅಂತ. ಅವನು ಯಾವಾಗಲೂ ಹೇಳೋನು, ಅಲ್ಲೋ ನಿನ್ನ ಟ್ಯಾಲೆಂಟ್ಗೆ ಬೆಂಗಳೂರು ಸರಿ ಕಣೋ, ಅಲ್ಲಿ ಏನು ಮಾಡ್ತೀಯ ನಾಟಕ ಮಾಡ್ಕೊಂಡು, ಬಾರೋ ಹೇಳೋದು. ಇಲ್ಲ ಕಣೋ, ಸೀರಿಯಲ್ ನಂಗೆ ಇಷ್ಟ ಆಗಲಿಲ್ಲ, ಸಿನಿಮಾ ಆದರೆ ಅದು ಡೈರೆಕ್ಷನ್ ಮಾಡಬೇಕು ಅಂತ, ಆ್ಯಕ್ಟಿಂಗೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗೆ ಅವ್ನು ಕರೆದ, ಹಂಗೆ ಬಂದೆ. ಯಾವುದೋ ಒಂದು ಪ್ರೊಡ್ಯೂಸರ್ನ ಪರಿಚಯ ಮಾಡಿ, ಯಾವುದೋ ಒಂದು ಡೈರೆಕ್ಟ್ರು, ಒಂದು ಟೀಮ್ ಪರಿಚಯ ಮಾಡಿದ್ರು. ನೋಡಿದೆ, ಇದು ಸರಿ ಇಲ್ಲ ಅನಿಸ್ತು. ಅದು ಸರಿ ಇಲ್ಲ ಅನ್ನಿಸ್ತು. ಅಂದರೆ ಒಂದು ನಮ್ಮ ನಾವು ಅಲ್ಲಿ ಬೆಳೆದ ವಾತಾವರಣ, ಇಲ್ಲಿಯ ವಾತಾವರಣ ಇದು ಮ್ಯಾಚ್ ಆಗ್ತಿರಲಿಲ್ಲ.
ಆಮೇಲೆ ನಾನು ಆವಾಗಲೇ ಹೇಳೋದಲ್ಲ, ನಮಗೆ ಡೈರೆಕ್ಟ್ರು ಅಂದರೆ ಒಂದು ಮೇಸ್ಟ್ರು ನೋಡಿದಾಗ ಆಗಬೇಕು. ರೆಸ್ಪೆಕ್ಟ್ ಬರಬೇಕು. ಭಯ, ಭಯ, ಗೌರವ. ಗೌರವ, ಭಯಕ್ಕಿಂತ ಜಾಸ್ತಿ ಗೌರವ. ನಿಮ್ಮನ್ನು ನೋಡಿದ್ರೆ ನಿಮ್ಮ ಹತ್ರ ಏನೋ ಕೇಳಬೇಕು, ನಾನು ಅದು ನನ್ನ ಸಂಶಯನ ನಿಮ್ಮ ಹತ್ರ ತೀರಿಸ್ಕೋಬೇಕು ಅಂತ ಅನಿಸೋ ಥರ ಇರಬೇಕು. ಬಟ್ ನೀವೇ ನನಗೆ ಡೌಟ್ ಆಗಕ್ಕೆ ಶುರು ಆಗ್ಬಿಟ್ರೆ ಈ ಥರ ಅನ್ಸಕ್ಕೆ ಶುರು ಆಯಿತು. ಏನು ಮಾಡೋದು, ಬಂದಾಯಿತು, ಇನ್ನು ವಾಪಸ್ ಹೋಗೋದಾ, ಸರಿ ನೋಡೋಣ ಅಂತಿದ್ದಾಗ ಮತ್ತೆ ಗಣಪತಿಯವರು ಬಂದರು. ನನ್ನ ಕಸಿನ್ ಆಫೀಸಿಗೆ ಬಂದರು. ಅವರು ಸಿನಿಮಾ ಸೆಕ್ಷನಲ್ಲಿ ಇದ್ದಿದ್ದರಿಂದ, ಅಂದರೆ ರೂಪತಾರದಲ್ಲಿ ಸಿನಿಮಾ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದರಿಂದ ಅವ್ರು ಬಂದವರು ಹೇಳಿದ್ರು, ಏನು ರೀ ಹೇಳದೆ ಬಂದುಬಿಟ್ಟಿದ್ದೀರಾ, ಏನು ಮಾಡ್ತೀರಿ ಹಿಂಗೆ? ಬೇಡ, ನಿಮಗೆ ಒಂದು ಕೆಲಸ ಮಾಡಿ, 3 ಜನ ಡೈರೆಕ್ಟರ್ ನಂಬರ್ ಕೊಡ್ತೀನಿ, ನಾನು ಮಾತಾಡಿರ್ತೀನಿ, ನೀವು ಒಂದು ಸರಿ ಮಾತಾಡಿ, ಆಡಿಷನ್ ಕೇಳ್ಬೋದು, ಕೊಡಿ, ಸೆಲೆಕ್ಟ್ ಆದರೆ ಆ್ಯಕ್ಟ್ ಮಾಡ್ಕೊಂಡಾಗ ಹೆಂಗೆ ಬರುತ್ತಲ್ಲ, ಏನು ಗೊತ್ತಿಲ್ಲದಿರೋ ವಿದ್ಯೆ ಅಲ್ವಲ್ಲ, ಆವಾಗ ನಿಮಗೆ ಗೊತ್ತಾಗತ್ತೆ ಇದು ಹೇಗೆ, ಏನು ಮಾಡಬೇಕು ಎತ್ತ ಅನ್ನೋದು. ಸೊ ಅಂತ ಹೇಳಿದ್ರು. ಹಾಗೆ 3 ಜನ ಡೈರೆಕ್ಟರ್ ನಂಬರ್ ಕೊಟ್ಟರು. BS ಲಿಂಗದೇವರು, ಸುನೀಲ್ ಪುರಾಣಿಕ್, TN ಸೀತಾರಾಮ್ ಸರ್. 3 ಜನ ಆಡಿಷನ್ ತೊಗೊಂಡ್ರು. ಫಸ್ಟ್ BS ಲಿಂಗದೇವ್ರು ಅವ್ರು ಸೀರಿಯಲಲ್ಲಿ ಕ್ಯಾಸ್ಟ್ ಮಾಡಿದ್ರು. ನೆಕ್ಸ್ಟು ಸುನೀಲ್ ಪುರಾಣಿಕ್ ಅವ್ರು ಕ್ಯಾಸ್ಟ್ ಮಾಡಿದ್ರು. ಅಷ್ಟೇ. ಆಮೇಲೆ ಅದೇ ಜೀವನ ಆಯಿತು. ಆ್ಯಕ್ಟ್ ಮಾಡ್ತಾ ಬಂದ್ರಿ, ನಟರಾಗಿ ಬಂದ್ರಿ ನೀವು? ಹಾಂ, 2010ರವರೆಗೂ 11ರವರೆಗೂ ಆ್ಯಕ್ಟ್ ಮಾಡಿದ್ದೀನಿ. ಯಾವ್ಯಾವ ಪಾಪ್ಯುಲರ್ ಸೀರಿಯಲ್ಸ್? ತುಂಬ ಪಾಪ್ಯುಲರ್ ಸೀರಿಯಲ್. ಅವಾಗೆಲ್ಲ ತುಂಬ ಪಾಪ್ಯುಲರ್ ಅಂದರೆ ಮಾಂಗಲ್ಯ, ರಂಗೋಲಿ, ಅದೆಲ್ಲ ತುಂಬ ದೊಡ್ಡ ದೊಡ್ಡ ಸೀರಿಯಲ್ಗಳು. ಪ್ರೀತಿ ಇಲ್ಲದ ಮೇಲೆ ವಿನು ಬಳಂಜ ಸರ್ ಡೈರೆಕ್ಟ್ ಮಾಡಿದ್ರು. ಅನಂತನಾಗ್ ಸರ್ ಆ್ಯಕ್ಟ್ ಮಾಡಿದ್ರಲ್ಲ, ಅದರಲ್ಲಿ ಮಾಡಿದ್ದೆ. ಮುಕ್ತ ಹೀಗೆ ಸುಮಾರು ಧಾರಾವಾಹಿಗಳಲ್ಲೆಲ್ಲ ಆ್ಯಕ್ಟ್ ಮಾಡಿಕೊಂಡು, ಇನ್ ಬಿಟ್ವೀನಲ್ಲಿ ಯಾರಿಗೋ ಗೊತ್ತಾಯಿತು ನಾನು ರಂಗಭೂಮಿಯಿಂದ ಬಂದಿರೋದು, ಅಲ್ಲಿ ನಾಟಕಗಳನ್ನು ಬರೆದಿರೋ, ಒಂದು 5-6 ನಾಟಕಗಳನ್ನು ಬರೆದಿರೋ ನಾನು. ಸೊ ಇದಿದೆ ಅಂತ. ಸೊ ಬರೆಯೋಕ್ಕೆ ಕೇಳಿದ್ರು, ಗೋಸ್ಟ್ ರೈಟ್ರಾಗಿ. ಅಂದರೆ ಅವಾಗ ಏನಾಗೋದು, ಒಬ್ಬ ಒಳ್ಳೆಯ ರೈಟ್ರು ಅಂದರೆ ಡಿಮಾಂಡ್ ಇರೋದು. 3-4 ಸೀರಿಯಲಿಗೆ ಬರಿತಾ ಇದ್ರು. ಅವ್ರು ಸಿಗ್ತಿರ್ಲಿಲ್ಲ. ಅಲ್ಲ, ಅವ್ರು ತಗೊಳ್ಳೋರು, ಅವ್ರ ಹತ್ರ ಬರೆಯೋಕ್ಕಾಗಲ್ವಲ್ಲ. ಗೋಸ್ಟ್ ರೈಟ್ ಹುಡುಕ್ತಾ ಇದ್ರು, ತಮ್ಮ ಸ್ವಭಾವಕ್ಕೆ ಹೊಂದ್ಕೊಂಡು ಬರೆಯುವಂಥವ್ರನ್ನ. ಅದು ಹಾಗೆ ಬಿ ಸುರೇಶ್ ಸರಿಗೆ ಗೊತ್ತಾಯಿತು ನಾನು ರೈಟ್ರು ಅನ್ನೋದೆಲ್ಲ. ಆಮೇಲೆ ಅವರು ಪ್ರೀತಿ ಪ್ರೇಮ ಅಂತ ಶುರು ಮಾಡಿದಾಗ ಅದರಲ್ಲೊಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಅದು ಒಂದೊಂದು ಎಪಿಸೋಡ್ ಒಂದೊಂದು ಕತೆ, ಶಾರ್ಟ್ ಮೂವಿ ಥರ ಅಂತ ಹೇಳ್ಬೋದು. ಒಂದು 1 ಅವರ್ ಎಪಿಸೋಡ್ಸ್ ಅದರಲ್ಲಿ ಆ್ಯಕ್ಟ್ ಮಾಡಿದೆ. ನೆಕ್ಸ್ಟ್ ಹಂಗೆ ಕತೆ ಕೇಳಿದ್ರು, ಹೇಳಿದೆ, ಹಾಗೆ ಬರೆಯೋಕ್ಕೆ ಶುರು ಮಾಡಿದೆ. ಅವರು ನನ್ನನ್ನು ಡೈರೆಕ್ಟರನ್ನಾಗಿ ಮಾಡಿದ್ರು.